ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ದುಬಾರೆ ಹಾಡಿ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲಲ್ಲಿ ವಾಸ, ಕುಡಿಯಲು ಶುದ್ಧ ನೀರಿಲ್ಲ, ಸಮರ್ಪಕ ವಿದ್ಯುತ್ ಸೌಲಭ್ಯವಿಲ್ಲ, ಹಾಡಿಗೆ ಇರುವ ಅಂಗನವಾಡಿಗೆ ಶಿಕ್ಷಕರಿಲ್ಲ, ರಸ್ತೆ ಅವ್ಯವಸ್ಥೆಯಿಂದ ನಲುಗಿರುವ ಬಗ್ಗೆ ಹಾಡಿಯ ಮಾವುತ ಕಾವಾಡಿಗರು ಅಳಲು ತೋಡ್ಕೊಂಡಿದ್ದಾರೆ. ಬುಡಕಟ್ಟು ಕೃಷಿಕರ ಸಂಘದ ಜಿಲ್ಲಾಧ್ಯಕ್ಷರೂ ಆದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ಆರ್.ಕೆ. ಚಂದ್ರ ಅವರ ಮನವಿ ಮೇರೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ರು. ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳು ಏನಾಗೋದು ಅಂತ ಹೇಳಿದ್ರೆ ತುಂಬ ಶಾಲೆ ಹೋಗೋ ಮಕ್ಕಳಿಗೂ ಕೂಡ ದೊಡ್ಡ ನೀರಲ್ಲಿ ತುಂಬ ತೊಂದರೆ ಆಗ್ತದೆ. ಆಗ ಒಂದು 6 ತಿಂಗಳು ನೀರು ಹಿಡಿಯೋವರಿಗೆ ಅವರಲ್ಲಿ ಆಗ್ಬಿಡ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸರಿಯಾಗಿ ಎಮರ್ಜೆನ್ಸಿ ಏನಾದ್ರು ಹುಷಾರಿಲ್ಲದವರಿಗೆ ಅವ್ರಿಗೂ ಕೂಡ ಭಾರಿ ತೊಂದರೆ ಆಗ್ತಾಯಿದೆ. ಆವಾಗ ಒಂದು ನೀರು ತುಂಬ ಬಂದುಬಿಟ್ರೆ ಬೋಟ್ ಕಟ್ಟಾಗ್ಬಿಡ್ತಾರೆ. ಇಲ್ಲೇ ಹೋಗೋಣ ಅಂತ ಹೇಳಿದ್ರೆ ಅವರಿಗೆ ಅರ್ಧ ಜೀವ ಇಲ್ಲೇ ಹೋಗಿರ್ತದೆ. ಅಲ್ಲಿ ಹಂಗೆ ಆಗಿದೆ ಸರ್. ಯಾಕೆಂದರೆ ನಮ್ಮ ಹಳಿಯೇ ಅವ್ರನ್ನ ತಗೊಂಡು ಇಲ್ಲಿ ಸೀರಿಯಸ್ ಆಯಿತು, ಕರ್ಕೊಂಡು ಹೋಗಿ ಮತ್ತೆ ಕಾಡು ಹತ್ರ ಹೋಗ್ಬೇಕಾದ್ರೆ ಗಾಡಿ ವಾಪಸ್ ತಗೊಂಡು ಬಂದು ಆಡಿದೆ ಅಂದರೆ ರೋಡು ಮೇನು ಕರೆಂಟ್ ಅಲ್ಲಿಂದ ಕುಡಿಯೋ ನೀರು ಕರೆಕ್ಟಾಗಿ ಸವಲತ್ತು ಸಿಕ್ಕಿಲ್ಲ, ಮನೆ ಇಲ್ಲ, ಮನೆ ಎಲ್ಲ ಗೋಡೆಗಳೆಲ್ಲ ಹೊಡೆದು ಈಗ 2017ರಿಂದ ಕಟ್ಟಿದ್ದು ಮನೆ ಈಗ ಆಯ್ತು 10-11 ವರ್ಷ ಮನೆ ಎಲ್ಲ ಈಗ ಬಿದ್ದು ಇದ್ದಾವೆ. ಗೋಡೆ ಹೊಡೆದಿರೋದು, ಮನೆ ಬಿದ್ದಿರೋದು, ಮರ ಬಿದ್ದಿರೋ ಮನೆಗಳು ಎಲ್ಲ ಏನು ಹೀಗಾಗಿ ಒಂದು 4 ಮನೆ ಕಟ್ಟಿ ಅದೊಂದು ಅರ್ಧದಲ್ಲಿ ಅದು ನಿಂತಿದೆ. ಏನಂತ ಗೊತ್ತಿಲ್ಲ, ಎಲ್ಲ ಬಿಲ್ ಆಗಿಲ್ಲ, ಲಾಸ್ಟ್ ಬಿಲ್ ಆಗಬೇಕು ಈ ಥರ ಎಲ್ಲ ಅಂತ ಹೇಳಿ ನಮಗೆ ಮೇಲೆ ಇದು ಮಾಹಿತಿಗಳು ನಮಗೆ ಇನ್ನೂ ಹ್ಯಾಂಗಿಂಗ್ ಬ್ರಿಡ್ಜ್ ಆಗುವಂತ ಇದೆ, ಅದನ್ನು ಕೇಳಿ ಒಟ್ಟಿಗೆ ಅದು ಆಗಿದೆ ಅಂತೆಲ್ಲ ಹೇಳ್ಕೊಂಡು ನಮ್ಮ ಹತ್ರ ನಿಮಗೆ ಈ ಹೊತ್ತಿಗೆ ಬೀಚಿಗಿದ್ರೆ ಅಲ್ಲೇ ಕಟ್ಟಿದ ಹೊತ್ತಿಗೆ ಹೋಗಿ ರಾತ್ರಿ ಅಲ್ಲ ಇಲ್ಲೆಲ್ಲ ಈಗ ನಂಗಸಲು ಒಂದು ಅಕ್ಕಪಕ್ಕ ಊರಿನವರೆಲ್ಲ ಇದ್ದಾರೆ. ಇವರೆಲ್ಲ ಇಡೀ ನಮ್ಮ ಅಕ್ಕಪಕ್ಕ ಊರಂದರೆ ನಾವು ಇಷ್ಟ ಸೈಡಲ್ಲಿ ಇದ್ದೀವಿ, ಈಗ ಸೈಡಲ್ಲೇ ಬೌಂಡ್ರಿ ನಾವು ಒಳಗೆ ಇಲ್ಲ. ಇಡೀಟಾಗಿ ಅಂದರೆ ನಮ್ಮ ಅಕ್ಕಪಕ್ಕ ಇಕ್ಕಟ್ಟಿಗೆ ತಂದು ಇಲ್ಲಿ ಆನೆನೆಲ್ಲ ಹಿಡಿದು ತಗೊಂಡು ಬಂದಿದ್ದು ಸೇರಿಸೋರಿಗೂ ಫ್ರೀ ಪೀಸಸ್ಗೆ ಅಲ್ಲಿಂದ ಸೇರಿಸಿ ಆದಮೇಲೆ ಆನೆ ನನಗೆ ಸೇರಿಸಿದ್ರು ನಮ್ಮನ್ನ ಸಮೇತ ಕಾಲಿಗೆ ಹಾಕಿದಂಗೆ ಮಾಡಿದ್ವಿ. ಅಂದರೆ ಇಡೀ ಈಗ ಏನು ಸರ್ಕಾರ ಇದೆ ಆ ಸರ್ಕಾರ ಹೊತ್ತಿಂದ ನಮ್ಮ ಜನಗಳಿಗೆ ಲೆಕ್ಕಲ್ಲಿದ್ದು ಇಲ್ಲಿಗೆ ಓಟು ಇದು ಬೂತ್ಪಟ್ಟಿ ಸಮೇತ ಬರ್ತದೆ ದುಬಾರಿಗೆ. ಈ ಥರ ತುಂಬ ಕಷ್ಟದಲ್ಲಿ ನಮ್ಮ ಜೈನ ಕುರುಬರ ಸಮುದಾಯದವರು ಇದ್ದೀವಿ. ಸುಮಾರು 370 ಕುಟುಂಬ ಅಂದರೆ 1800 ಜನಗಳಿಗಿಂತ ಮಕ್ಕಳೆಲ್ಲ ಸೇರಿದ್ರೆ ಒಂದು 1000 ಜನಕ್ಕಿಂತ ಹೆಚ್ಚು ನಾವು ಇದ್ದೀವಿ. ಇಲ್ಲಿ ತುಂಬ ತೊಂದರೆ ಏನಂತ ಹೇಳಿದ್ರೆ ರೋಡ್ ಇಲ್ಲ, ರೋಡಿಗೆ ಸರಿಯಾದ ರೀತಿಯಲ್ಲಿ ಓಡಾಡಲಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ, ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ವಾಸ ಮಾಡಲಿಕ್ಕೆ ಮನೆಗಳಿಲ್ಲ. ಕೆಲವು ITDP ಮನೆಗಳು ಕಟ್ಕೊಟ್ಟಿದ್ದಾರೆ, ಪೂರ್ಣಗೊಂಡಿಲ್ಲ. ಮತ್ತು ಆ ಕಟ್ಟಿದಂಥ ಮನೆ ಏನು ಗೋಡೆ ಲೆವೆಲ್ ಬಂದಿದೆ, ರೂಪಿಂಗ್ ಲೆವೆಲ್ ಮನೆ ಬಂದಿದೆ, ಪೇಮೆಂಟ್ ಕೊಡ್ತಾಯಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಈ ಹಿಂದೆ 1 ತಿಂಗಳ ಹಿಂದೆ ವಿರಾಜಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ನೋಡ್ಬಿಟ್ಟು ಹೋದರು. 15 ದಿವಸ ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ರೋಡು ಕೂಡ ಸರ್ಕಾರಕ್ಕೆ ಬರೀತಿದ್ದಾರೆ. ಇವಾಗ ಕೇಳಿದ್ರೆ ಸರ್ಕಾರ ಹಣ ಇಲ್ಲ, ಆ್ಯಕ್ಷನ್ ಪ್ಲಾನ್ ಆಗಬೇಕು, ಅದೇನೋ ಬಡ್ಜೆಟಿಗೆ ಸೇರಬೇಕು ಅಂತ ಹೇಳೋ ಮಾತನ್ನು ಕೂಡ ಹೇಳ್ತಾರೆ. 140 ಹಾಡಿ ಜಿಲ್ಲೆಯಲ್ಲಿದೆ. ಅದಕ್ಕೆ ಗುರುತು ಮಾಡ್ಕೊಂಡು ಭಾರಿ ತೊಂದರೆಗೀಡುವಂಥ ಒಂದು ಗ್ರಾಮ ಸಂಪರ್ಕ ಸಭೆ ಮಾಡಿ ಒಂದು ಪ್ರಯತ್ನ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ, ನನ್ನ ಅನುಭವದಲ್ಲಿ ಹೇಳೋದು. ನಾನು ಜಿಲ್ಲಾ ಪಂಚಾಯತಿಂದ ಇಲ್ಲಿವರೆಗೆ ಬಂದಿದ್ದೀನಲ್ಲ, ಮತ್ತು ಅವ್ರ ಮೇಲೆ ಇವ್ರ ಮೇಲೆ ರಾಜಕೀಯ ಮಾಡೋದು ಉದ್ದೇಶ ಅಲ್ಲ ಇದು. ಸೌಲಭ್ಯ ಕೊಟ್ಕೊಂಡು ಹೋಗೋಣ. ನೀವು ಯಾರಾದರೂ ಅವ್ರ ಕಣ್ಣೀರು ವರ್ಷಕ್ಕೆ ಯಾರು ಇಳಿಬೇಕಲ್ಲ. ಇವನು ಇನ್ಫಾರ್ಮ್ ಮಾಡ್ತೀರಾ ನನಗೆ? KEB ಅವರಿಗೆ ಮಾತಾಡಿ, ಮತ್ತು ನಾನು ಯಾರಿಗೆ ಮಾತಾಡಬೇಕು ಅಂತ ಹೇಳಿ ನಾನು ಮಾತಾಡ್ತೇನೆ. ಇಲ್ಲ ಆಗಿಲ್ಲ, ಮನೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು. ಈಗ ಮತ್ತೆ ಒಂದು ಸೇತುವೆ, ಹ್ಯಾಂಗಿಂಗ್ ಬ್ರಿಡ್ಜ್, ತೂಗು ಸೇತುವೆ, ನಾವು ಜಿಲ್ಲಾ ಪಂಚಾಯತ್ ಇದ್ದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ತೆಪ್ಪದ ಖಂಡಿಯಲ್ಲಿ ಒಂದು 80 ಲಕ್ಷದ ಸೇತುವೆ ಮಾಡಿದ ಉಂಟು. ಮತ್ತು ಇಲ್ಲಿ ಕಣಿವೆಯಲ್ಲಿ ಒಂದು 80 ಲಕ್ಷ ಸೇತುವೆ ಹಾಗೆ ಮಾಡಿದ್ದಾರೆ. ಹಾಗೇನೆ ಇಲ್ಲಿಗೆ ಒಂದು ಸೇತುವೆ ಬೇಕು ಅಂತ ಇವರು ಬೇಡಿಕೆ ಇಟ್ಟಾಗ ಈಗಾಗಲೇ 3.5 ಕೋಟಿ ಹಣದಲ್ಲಿ ಟೆಂಡರ್ ಆಗಿ ಚಿಕ್ಕಮಗಳೂರು ಯಾರಿಗೆ ಹೋಗಿದೆ ಅಂತ ನಮ್ಮ ಇಂಜಿನಿಯರ್ ಯಾರು PWD ಇಂಜಿನಿಯರ್ ಸೋಮವಾರಪೇಟೆ ಅವ್ರನ್ನ ಫೋನ್ ಮುಖಾಂತರ ವಿಚಾರಣೆ ಮಾಡಿದಾಗ ಈಗ ಈ ಅವಧಿಯಲ್ಲಿ ಮುಗಿಸ್ತೇವೆ ಸರ್, 3.5 ಕೋಟಿಗೆ ಆಗಿದೆ, ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅಂತ ಹೇಳುವಂಥದ್ದು ಸಂತೋಷ. ಆದಷ್ಟು ಬೇಗ ಪಕ್ಕಾ ಗ್ಯಾರಂಟಿ ಕೆಲಸ ಮಾಡುವಂಥ ಕೆಲಸ ಪ್ರಾರಂಭ ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಕೂಡ ಇದೆ. ಹೇಳ್ಕೊಂಡು ಈ ರೀತಿ ಮಾಡಿ ಅವರಿಗೆಲ್ಲ ಅನ್ಯಾಯ ಮಾಡಿರೋ ರೀತಿ ಬಂದಾಗ ಏನು ಹೇಳ್ತಾರೆ ಅಂದರೆ, ಒಂದು ಮಕ್ಕಳು ಜೀವನಕ್ಕೂ ಸಮೇತ ಈ ರೀತಿ ಸರ್ಕಾರದ ಕಾನೂನು ಪ್ರಕಾರ ಅನ್ಯಾಯ ಆಗ್ತಿದ್ದಲ್ಲ ಅನ್ನೋದನ್ನ ನಾವು ಚಿಂತೆ ಮಾಡಬೇಕಾಗ್ತದೆ.
ಎರಡೂ ಇದಕ್ಕೆಲ್ಲ ಕರೆಂಟ್ ಇಲ್ಲ. ಅವ್ರಿಗೂ ಏನೋ ಅಲ್ಲಿ ಈಗಾಗಲೇ ಬಂದು ಒಂದು 5-6 ತಿಂಗಳಾಯಿತು, ಕಂಪ್ಯೂಟರ್ ಎಲ್ಲ ಬಂದಿದೆ. ಆ ಕಂಪ್ಯೂಟರ್ ಬಂದಾಗ ಏನಾಗಿದೆ ಅಂದರೆ ಅದನ್ನ ಈಗ ಹೋಗಿ ಕೇಳಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆಲ್ಲ, ಇದುವರೆಗೂ ಕರೆಂಟ್ ಬಂದಿಲ್ಲ. ಅದು ಇಷ್ಟ ನಮ್ಮ ಮಕ್ಕಳಿಗೆಲ್ಲ ಬೇರೆಯವರು ಒಂದು ಕೊಡೋರು ಇರ್ತಾರಲ್ಲ, ಇಷ್ಟಪಟ್ಟವರು, ಇಂಥ ಧರ್ಮದ ಜನ ಇರ್ತಾರೆ. ಈ ಸಂದರ್ಭ ದುಬಾರೆ ಹಾಡಿ ಮುಖಂಡ ಜೆ.ಕೆ. ಡೋಬಿ, ಆನೆ ಮಾವುತರಾದ ಜೆ.ಟಿ. ಈರಾ, ಜೆ.ಡಿ. ವಿಜಯ, ಭಾಸ್ಕರ, ಚಿಂದಪ್ಪ, ಕುಮಾರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭ ದೂರವಾಣಿ ಮೂಲಕ ಐಟಿಡಿಪಿ ಅಧಿಕಾರಿಗಳಿಂದ ಸಂಪರ್ಕಿಸಿದ ರವಿ ಕುಶಾಲಪ್ಪ ಸಮಸ್ಯೆಗಳ ಬಗ್ಗೆ ವಿಚಾರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಹಾಡಿಗೆ ಕರೆಸಿ ಗ್ರಾಮ ಸಂಪರ್ಕ ಸಭೆ ನಡೆಸಲು ಸೂಚನೆ ನೀಡಿದರು. ಈ ಸಂದರ್ಭ ಕುಶಾಲನಗರ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಸಿಪಿ ವಿಜಯ ಜತ್ತ, ಕಾವಡಿಗರಾದ ಮಣಿ, ಸುರೇಶ ಮತ್ತಿತರರು ಪಾಲ್ಗೊಂಡಿದ್ದರು.